ಜಾತ್ರ್ಯಾಗ ನಿನ್ನ ಹಿಂದಿಂದ ಬರುವಾಗ ನಮ್ಮೂರ ಜಾತ್ರ್ಯಾಗ ನಿನ್ನ ಹಿಂದಿಂದ ಬರುವಾಗ ಹಿಂದಿಂದ ಬರುವಾಗ ಮನದಾಗ ಏನೇನೋಗಿತೈತಿ ಹಿಂದಿಂದ ಬರುವಾಗ ಮನದಾಗ ಏನೇನೋಗಿತೈತಿ ನಮ್ಮೂರ ಜಾತ್ರ್ಯಾಗ ನಿನ್ನ ಹಿಂದಿಂದ ಬರುವಾಗ ಸಾಕಿ ನೀನು ಬಾಳ ಸುಂದರ ನಿನಗಾಗಿ ತಂದೆ ನೊಂಗುರ ಸಾಕಿ ನೀನು ಬಾಳ ಸುಂದರ ನಿನಗಾಗಿ ತಂದೆ ನೊಂಗುರ ನಿನಗಾಗಿ ತಂದೆ ನೊಂಗುರ ಹಾಕುವಾರ ನನ್ನ ಬಂಗರ ನಾಳೆ ನಾನು ಹೋದ ಮ್ಯಾಲ ಯಾರ ಹೆಸರ ಮ್ಯಾಲ ಅಳತಿ ನಾಳೆ ನಾನು ಹೋದ ಮ್ಯಾಲ ಯಾರ ಹೆಸರ ಮ್ಯಾಲ ಅಳತಿ ಗಡಿಬೇಡಿ ಮಾಡಬ್ಯಾಡ ಗಂಗವ್ವ ನಿನ್ನ ಕಡೆಗೆ ಒಡದಿತ್ತು ತಂಗವ್ವ ಗಡಿಬೇಡಿ ಮಾಡಬ್ಯಾಡ ಗಂಗವ್ವ ನಿನ್ನ ಕಡೆಗೆ ಒಡದಿತ್ತು ತಂಗವ್ವ ಏನ್ ಕಾಲ್ ಬಂತು ಅಂತೀನ್ರಿ ಅಲ್ರಿ ಅವನ 5 ವರ್ಷದಾಗ 3 ಸಲ ಇಲೆಕ್ಷನ್ ಬರ್ಲಿಕತ್ತಾವ್ರಿ ಅವನ ಇದ್ರ ಸಲುವಾಗಿ ಕಿರಾಣಿ ಮಟೀರಿಯಲ್ ಅನ್ನು ತರಕಾರಿನು ಪ್ರತಿ ದಿನಕ್ಕೆ ದಿನ ಏರ್ಕೋತೆ ಹೊಂಟಾವ್ರಿ ಹಿಂಗಾದ್ರೆ ನಮ್ಮಂತ ಬಡವ್ರ ಪರಿಸ್ಥಿತಿ ಏನಾಯ್ತು ಅಂತೇಳಿ ಎದಿ ಟಬ್ಬತ್ ಹೊಡೆದು ಹೋಗತ್ತವ್ರಿ ಮನ್ಯಾಗಾರೆ ನಾವು ನೋಡಿ ಹೆಂಡತಿ ಚಂದ ತಿಳ್ಕರಿಂದ ನೀವಂತ ಮಲ್ಕೋಬೇಕು ಬೆಡ್ ಮ್ಯಾಗ ಅಂದ್ರ ಇದ್ರ ಕಿರಿಕಿರಿ ಒಂದು ಹೆಚ್ಚು ಇದಕ್ಕೆ ಸಾಕಾಕಿರಿಂದ ಹೊರಗೆ ಒಂದು ರೌಂಡ್ ಹೊಡೆದು ಬರೋಣ ಅಂತೇಳಿ ಹೋದ್ರ ಸಾಲಗಾರದ ಒಂದು ಕಿರಿಕಿರಿ ಆ ಸಾಲಗಾರದ ರೊಕ್ಕ ಕೊಟ್ರೆ ಒಳಗೆ ಕೊಡ್ತಾರಪ್ಪ ಅಂದ್ರೆ ಅಪ್ಪನ ಮಕ್ಕಳು ಅತ್ತಾರಪ್ಪ ಅದು ಬಿಟ್ಕೆ ನಮ್ಮಲ್ಲಿ ಇಟ್ಕೊಂಡು ಕೂತ್ರಿ ಹಂಗ ಅದು ಹೋದ್ರೆ ಹೋಗಲಕ್ಕ ಅವ್ನು ಹೆಣ್ತಿರ ಒಂದು ಚಂದ ಬರೀ ಮನ್ ಊರಿಗೆ ಹೊಂಟಿದ್ರಿ ಶನಿ ಸುಮ್ಮನೆ ಯಾಕೆ ಹೋಗ್ಲತ್ತ ಬಿಡ್ಲಾಗಿದ್ರ ಹೊಳ್ಳಿ ಕರ್ಕೊಂಬಂದು ಕೊಳ್ಳಾಗ ಹಾಕೊಂಡಂಗ ಆಗ್ಯದ ಅದೇನೋ ಅಂತಾರಲ್ಲ ಇದ್ದಿರ್ಲಕ್ಕ ಏನೋ ಅಂದ ಯಾಳೆ ಬಂದಕ್ರ ಕತ್ತಿ ಕಾಲು ಹಿಡಿ ಅಂದ್ರ ಹಂಗಾಗ್ಯದ ನಮ್ಮ ಪರಿಸ್ಥಿತಿ ಹೊತ್ತ ಬಂದ ಕತ್ತಿ ಕಲೆ ಹಿರಿಯ ನಿನಗ ನಾಚಿಗೆ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪ ಐತೆನ ಮೈ ಮೇಲೆ ಕಬರ್ಗೆ ನಿನ್ನ ಕಬರ್ಗೇಡಿ ಕಬರ್ ಹಾರೇ ಬಂದಿಯ ಮನ್ಯಾಗ ಹೆಂಡ್ರು ಮಕ್ಕಳು ಅದರ ಅನ್ನೋದು ಸ್ವಲ್ಪ ವಿಚಾರ ಐತೆನ ಇಲ್ಲ ನಿನಗ ಏನ್ ಜಬರ್ದಸ್ತ್ ಹೆಂಗ್ಸಿದ್ಯಲ್ಲ ನೀ ಅಲ್ಲ ನನಗೆ ತಿಂಗಳಿಗೆ 300 ರೂಪಾಯಿ ಪಗಾರ ಬರ್ತದಂತ ಗೊತ್ತಿದ್ದು ನನಗೆ ಯಾಕೆ ಹಾಳು ಮಾಡಕತ್ತಿದೆ ಸಾಕಿ ನೋಡ್ ಸಾಕು ನೀನು ಮದುವೆಗಿಂತ ಮುಂಚೆ ಇಲ್ಲಿ ನಮ್ಮ ಊರಾಗ ಬಿಟ್ಟು 4 ಕಿಲೋಮೀಟರ್ ಮೇಲೆ ಕೆರಬಸಪ್ಪನ ಮಡ್ಡ ಅದ ಆ ಮಡ್ಡಾಗ ಒಂದು ಹುಲ್ಲಿನ ಮನಿ ಇರ್ತದೆ ಆ ಮಳಿ ಬತ್ತಂದ್ರೆ ಸೋರ್ತದಂತೇಳಿ 1 ವಾರ ಗಟ್ಲೆ ಅದಕ್ಕೆ ಚಪ್ಪರ ಕಚ್ಚು ಹೊಡೆದು ರಿಪೇರ್ ಮಾಡಿ ಊರಾಗ ಬಂದು ಒಂದಿಷ್ಟು ಜನಗಳು ಕರ್ಕೊಂಡು ಹೋಗಿ ರಾತ್ರಿ ಕ್ಲಬ್ ನಡೆಸ್ತಿದ್ದಲ್ಲ ಏನ ಕ್ಲಬ್ ಏನದ ಹಂಗಂದ್ರ ಇಸ್ಪೇಟ್ ಆಡೋರಿಗೆ ಒಂದು ಹರಕ್ ಚಾಪಿ ಒಂದು ಮುರುಕ್ ಲ್ಯಾಂಪ್ ಕೊಟ್ಟು ಒಂದು ಆಟಕ್ಕ 10 ಪೈಸೆದಂತೆ ಜಮಾ ಮಾಡ್ಕೋತ ಹೋದ್ರ ಅವು ಆಡೋವೆಲ್ಲ ಹೊತ್ತು ಹೊಂಡ್ರದಾಗ ಬೇಬರ್ಸ್ಗಳಾಗಿ ಮನೆಗೆ ಹೋಗ್ತಿದ್ವು ನಾವೊಬ್ಬ ಮಾತ್ರ ನಾವು ನೋಡೋ ಮಜಾದಾಗಿದ್ದು ನೋಡಲಿ ಯಾವಾಗ ನಿನ್ನ ಜೊತೆ ಮದುವೆ ಆಯ್ತು ಅವಾಗ ಬೆತ್ತ ನೋಡಪ್ಪ ಹಂಗ ನಾಮ ಕಕ್ಕಿಯಪ್ಪ ಮತ್ತ ಅಲ್ಲ ಯಾಕ ನಾ ಯಾಕ ಕ್ಲಬ್ ನಡೆಸ್ಬೇಡ ಅಂತ ಹೇಳಿದ್ನಿ ನಿನಗ್ ಮತ್ತ ಚಪಾತಿ ಮಾರ ಹೋಗಿ ಭರತ್ ಮಾರ ಯಪ್ಪ ಎಲ್ಲ ಎಷ್ಟು ಚಂದ ಹೇಳ್ತಾಳ ನೋಡ್ರಿ ಅಲ್ಲಲೇ ಸಾಕಿ ನಿನ್ನ ಮಾತು ಕೇಳಿ ಏನಾರ ಪರತ್ ಮಾರಿದ್ರದ್ದು ಮಾತು ಕೇಳಿ ನಾ ಏನಾರ ಮಾಡ್ದ ತಿಳ್ಕೋ ಊರಾಗ ಹೊತ್ತೊಂಡ್ರದ ಮೂತಿ ತೋರ್ಸ್ಲಾರ್ದಂಗ ಆತಲ್ಲೇ ನನ್ನ ಪರಿಸ್ಥಿತಿ ಸಾಕು ಅದಕ್ಕಂತೆ ಬಿಟ್ಟಿ ನೋಡಲೆ ಯಪ್ಪ ಹೌದು ಇನ್ನು ನನ್ನ ಬೋಗಣಿ ಮುಸುಡಿ ಅವನ ಎಲ್ಲಿದ್ದು ನನ್ನ ಸುರಸುಂದರ ಹಂಗ ಯವ್ವ ಹಿಡಿದು ಬೆಲ್ಲ ಕೊಡೋಂಗದಿಲ್ಲ ಯಪ್ಪ 3 ದಿನ ಸತ್ತ ಮುಂಗುಲಿ ಮಕ್ಕ ನೋಡ್ದಂಗ ಆಗತ್ತ ಅಲ್ಲ ಹಂಗಂದ್ರೆ ಏನದು ಅಲ್ಲಲೇ ಸಾಕಿ
ನೋಡು ಈ ಸದ್ದ ಓಡಂಟಿವಿ ನಾವ್ ಎಲ್ಲರ ಇಲ್ಲೇ ಅದೀವಿ. ಈ ಕ್ಲಬ್ಬಿಗೆ ಬರೋರು 100ಕ್ಕೆ 99ರಷ್ಟು ಜನ ಕುಡ್ದ ಬಂದಿರ್ತಾರಲ್ಲಿ. ನೋಡ್ ಸಾಕು, ಈಗ ನಾವು ಕ್ಲಬ್ ನಡೆಸ್ತೇವೆ ಅಂದ ಬಳಿಕ ಇಸ್ಪೆಟ್ ಆಡೋರಿಗೆ ಇಸ್ಪೆಟ್ ತಂದು ಕೊಡ್ಬೇಕು. ಒಂದು ಸಿಗರೇಟ್ ಬೇಡ್ತದ, ಒಂದು ಗುಟಕಾನ ಬೇಡ್ತದ, ಒಂದು ಪಾಕೆಟೇ ಬೇಡ್ತದ. ಅದು ನಾ ತರ್ಲಕ್ ಹೋದಪ್ಪ ಅಂತಂದ್ರ ಮೊದಲೇ ಅವ್ರು ಕುಡುಕ ನನ್ನ ಮಕ್ಕಳು ನಿನಗೆ ಕೈ ಸಣ್ಣರೆ ಮಾಡಿ ಕಣ್ಣು ಸಣ್ಣರೆ ಮಾಡಿ ಏನಕ್ಕೇನು ಹೋಗಿ ಬರದೆ ಏನಕ್ಕೇನು ಮಾಡಿ ಬಿಟ್ಟಾರು ಅಂತೇಳಿ ನನಗೆ ಅಂಜಿಕೆ ಬಂದು ಬ್ಯಾಡ ಅಂತ ಬಿಟ್ಟೀನಿ. ಅದು ಬಿಟ್ಟು ಮನ್ಯಾಗ ಹೆಣತೆರೆ ಕೂಲಿ ಮಾಡೋನ್ ಹೆಣತಿ ಹ್ಯಾಂಗ ಇರ್ಬೇಕು ಅಂತೇಳಿ ನಿನ್ನ ಬಳಿ ಖಬರ್ ಇಲ್ಲ. ಜಂಪರ್ ಹೊಲಿಸ್ತಿ ಅರೆ ಬರೀ ಮುಂದಿಂದ ಹಿಂದಿಂದ ಹೊಂಟ ಅಂದ್ರ 24 ಇಂಚಿನ LED TV ಕಾಣಿಸ್ದಂಗ ನೀನು ಬೆನ್ನ. ನನಗೆ ನಾಚಿಕೆ ಬಂದು ತಲೆ ತಳಗ್ ಮಾಡಿ ನಡ್ಲಿಕ್ಕೆ ಹೋದ್ರ ಒಂದೊಂದಿಗೆ ಏನು ಹಿಂಬಡಿ ಅವ್ ಏನದಂದ್ರ ನಾ ಕ್ರಿಕೆಟ್ ಆಡೋ ಗಂಡ ಇದ್ದೀನಿ, ನಿನಗೆ ತೋರಿಸ್ತೀನಿ ಫೋಟೋ ತಡಿ ಅಂತ. ಅಕಸ್ಮಾತ್ ನನ್ನ ತಲಿ ನನಗೆ ಮನ್ಸಿಗೆ ಟೆನ್ಷನ್ ಆಗಿ ತಳಗ್ ನೋಡ್ದಂದ್ರ ಒಂದಿಗೆ ಏನು ಹಿಂಬಡತ್ತಿದ್ದು ಚಪ್ಪಲ್ ಹಾಕೊಂತೈತಿ. ಅವಕ್ಕೆ ಇಂಗ್ಲೀಷ್ನ ಹೀಲ್ಸ್ ಹತ್ತಾರ ಹೇಲ್ಸ್ ಹತ್ತಾರ ಗೊತ್ತಿಲ್ಲ ಅವು. ಅದು ಬಿಟ್ಟು ನಾವು ಇದಕ್ಕೆ ನೋಡೋದೇ ಬೇಡತ್ತೆ. ಆ ಕಟ್ಟಿ ಮಕ್ಕ ಕೂತ್ ಹೋಗಿ ನೋಡ್ತೀನಿ. ನಾವು ನಮ್ಮೂರ್ ಜಾತ್ರೆ ಡಿಸ್ಟಂಪರ್ ಹೊಡೆದಕ್ಕೆ ಒಟ್ಟು ಮನೆಗಳಿಗೆ ಗಾಡಿ ಕಾಣಿಸ್ತವ್ರಿ. ನಮ್ಮನ್ನ ಮೂತಿ ಕಾಣಿಸ್ತು. ಬಾಯಿ ನೋಡಿದ್ರೆ ಕುರುಮಂದ್ ಹಚ್ಚದಂಗ. ಅದು ಹಿಂದಕ್ಕೆ ನಂಬಲ್ಲಿ ನಾಯಿಗಳಿದ್ದು ಹೊರಗೆ ಹೋಗಿ ಬಂದು ಅಂದ್ರ ಆ ಬಾಯಿ ಕೆಂಪ್ ಆಯ್ತಾ ಇದು ಹೊತ್ತು ಅವ್ನು ಹಂದಿ ಮರಿ ಹೊಡೆದ. ಈಗ ಅವು ಬಿಟ್ಟು ಬಿಟ್ಟವ. ಆ ನಾಯಿಗೆ ನಾ ಕೇಳ್ದೆ, ಯಾಕೋ ಹೆಣ್ಣ ಬಿಟ್ಟಿದ್ಯಾಕ? ಏ ಹೆಣ್ಣ ನಿನ್ಗೆ ಗೊತ್ತಿಲ್ಲ, ನಾವು ಈಗ ಹೆಂಗಸರು ಬಾಯಿ ನೋಡಿದಲ್ಲಿ ಕೆಂಪ್ ಆಲತ್ತವ, ಅವೇ ತಿರ್ಲಕತ್ತವ, ನಾವು ಬಿಟ್ಟೇ ಬಿಟ್ಟವು. ಹಂಗೆ ಚೈನೀಸ್ ಹಾಕಿ ಇನ್ನು ಮುಂದ ನಾ ತಂದಿದ್ದು ತಿಂದು ಮನ್ಯಾಗ ಬಿದ್ದು ಇರಂಗಿತ್ತು ಇರು. ಇಲ್ಲಪ್ಪ ಅಂತಂದ್ರೆ ನಿಂದು ನನಗ್ ಬ್ಯಾಡ, ನಂದು ನಿನಗ್ ಬ್ಯಾಡ. ಏನದ ಹಂಗಂದ್ರ ನಂದು ನಿನಗ್ ಬೇಡ, ನಿಂದ ನನಗ್ ಬೇಡ. ಎಟ್ಟ ಕೆದಿ ಹೊಡೆದ್ ಗಾಬರ್ಗುಳಿ ಹಂಗಾಗಿದಿ. ನಾವ್ ನಿನಗೆ ಉಸಾ ಬರಿ ಬ್ಯಾಡ ಅಂದ. ಅಲ್ಲ ಇಟ್ಟತನ ಲಿಪ್ಟಿಕ್ ಅವು ಎಲ್ಲ ಅಂದ್ಯಾರ ಅವ್ ಬುಕ್ದಾಗ ಅದಾವನ. ಕೋಕೋ ಏನೇನ ಕುಂಕುಮಾರ ಇದ್ದಿದ್ ನೆಟ್ಟಗ ಹೇಳಿ ಇಲ್ಲಾರ್ದು ಹೊಂಟಿ ಅಲ್ಲ. ಇಷ್ಟು ಹೇಳಿಯೋದಲ್ಲ, ಹೊಕ್ಕಿನಿ ನಾ ನಮ್ಮನಿಗೆ ಹೋಗ್ತೀನಿ, ನಾ ಹೋಗಿ ನಮ್ಮ ಅಣ್ಣನ ಹತ್ರ ಇರ್ತೀನಿ ಅಂತ ಹೋಗ್ತೀನಿ. ಯಾಕ ಸಾಕಮ್ಮ ಯಾಕ ಸಾಕಮ್ಮ ಏನಾತು ಅಳ್ಕೊಂತ ಹೊಂಟಿರ ದಾರಿ ಮ್ಯಾಗ? ನಿಂದೈತಿ ಬಾಯಪ್ಪ. ನಿಂದ್ರಪ್ಪ ಹೈವಾನ. ನಾನು ಹೆಣ್ತಿಗೆ ಹೊಡಿತೀನಿ ರೀ, ಅದಕ್ಕೆ ಬಡಿತೀನಿ ರೀ, ಅದಕ್ಕೆ ಮಚಡಿಗೆ ಬೈತೀನಿ ರೀ, ಏನೇ ಮಾಡ್ತೀನಿ. ಅದು ತಗೊಂಡು ನಿನಗೇನು ಮಾಡೋದೈತಿ? ಲಫಂಗ, ಹಳೆ ಲಫಂಗ ಬೆದ್ರಿದ್ ಕುದ್ರಿ ಹಂಗ ನಿಂತ. ಆದರೂ ಸ್ವಚ್ಛಗೆ ತೊಳೆದ ಬಿಡಿಯಪ್ಪ. ಆದ್ರೂ ನಾನು ಜಳಕ ಮಾಡಿ ಭಾಳ ದಿನ ಆಗಿತ್ತು. ಇವತ್ತು ಮಳೆಗಾರ ನಿಂತು ತೋಯಿಸ್ಕೋಬೇಕು, ಜಳಕ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಮಸ್ತ್ ತೊಳೆದ ಬಿಡು. ಮತ್ತ ರಾಣಿ ಸೋಪ್ ಹಚ್ಚಿ ನೋಡಿದ್ರೇನ್ರಿ ಇವ ನಿಮಗ ಹೆಂಗ ಮಾತಾಡಕತ್ತಾನ ಅಂತಂದ ಕಣ್ಣೆಣಿಕೆ ಸಿತಿ ಮೂಗ್ಯಾಗ ಇಟ್ಟಂಗ್ಲ ಇಗ್ಸಾಕತ್ತಿದಿ. ಲೇ ಸಾಕಿ, ಹಾ ಇಟ್ಟೆಲ್ಲ ಹೇಳೇ ಬಿಟ್ಟಿದೆ. ಅದಿಟ್ಟು ಹೇಳ್ಬಿಡು, ರಾತ್ರಿ ಮಾಡೋದು ಪಾಡಾಗಿ ನಿಂತು ಕೇಳಿ ಮಗ. ಎಂತದ್ ಮಾತಾಡ್ತು ಯಪ್ಪ ಪುಣ್ಯಾತ್ಮ, ನಾನು ಹಡ್ದಪ್ಪ. ಏಪ್ಪ ನಿನಗ ಹಡ್ದಪ್ಪ, ನನಗೇನು ಗೊತ್ತು ಯಪ್ಪ? ನಿನಗೆ ಹೇಳಿದ್ ನೋಯಪ್ಪ. ನೀ ಯಾಕಿನ ಗಂಡ ಆದ್ರೆ ನನಗೇನ್ ಆಗ್ಬೇಕಾಗ್ಯದ? ಇವಳು ಗಂಡ ಅಂತಲ್ಲ, ಕಳ್ಳ ಸಾಲ ಗಂಡ ಅಲ್ಲ, ನಾನು ಪಕ್ಕಾ ಗಂಡ. ಈ ಊರಿನ ಕ್ರಿಕೆಟ್ ಚಂಡ, ಈ ಮಹಾ ಚಿಂತಾಮಣಿಗೆ ತಾಳೆ ಕಟ್ಟಿದ ಗಂಡ ನಾನೇ ಅಪ್ಪ. ಗಂಡ ಆದ್ರೇನಾ ತೊಯಣ್ಣ, ಹಿಂಗೆಲ್ಲ ರಸ್ತಾದ ಮ್ಯಾಗ ನಿಂತು ಜಗಳ ಮಾಡಬಾರ್ದು, ತಿಳಿತೇನಪ್ಪ? ಹಲೋ, ನಾವು ದಾರಿಗೆ ನೀ ಹೋಗವ, ದಾರಿಗೆ ಹೋಗಾರ ನಿನಗೆ ಏನು ಮಾಡೋದೈತಿ? ನಾವು ಇಬ್ರು ಗಂಡ ಹೆಂಡತಿ ಜಗಳ ಮಾಡಿದ್ವು, ಈಗ ಸೀದಾ ನಿಂದ ಹಿಡ್ಕೊಂಡು ಸೀದಾ ಹೋಗೋದು ಒಂದೇ ಕೆಲಸ. ಏನ್ರಿ ಅದು ನಮ್ಮದು ನಾವು ಹಿಡ್ಕೊಂಡು ಹೋಗೋದು? ದಾರಿ ಹೋತಮ್ಮ, ನೀ ಏನ್ ತಿಳ್ಕೊಂಡಿ? ಹೇಳ್ರಿ ಬಿಡಿಸಿ. ಬೆಳ್ತಾನ ಬಿಡಬೇಡಪ್ಪ ನೀ. ಹೇಳ್ರಿ ಚಂದಾಗ ಇವಾಗ ತಿಳಿಸಿ ಹೇಳ್ರಿ. ಅಲ್ರಿ ಎಲ್ಲರ ದಾರಿ ಮೇಲೆ ನಿಂತ್ಕೊಂಡು ಒಂದು ಹೆಣ್ಣು ಅದಕ್ಕೆ ಗಂಡನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡ್ತಾಳೆ ಏನ್ರಿ ಯಾವಾಗಾರ? ಹೆಣ್ತಿ ಅದಕ್ಕೆ ಮಾನ ಮರ್ಯಾದೆ ಬಿಟ್ಟು ಮಾತಾಡಿ ಗಂಡಂದ ಇಜ್ಜತ್ ಇಲ್ಲಿ ಅಂದ್ರ ಗಂಡ ಅದಾವ ಏನು ಮಾಡಬೇಕ? ಸಾಕು. ಎಲ್ಲೈತಿ ನಿಂದು ಮಾನ ಮರ್ಯಾದೆ? ಸಾಕಮ್ಮ, ಗಂಡ ಅಂದ್ಮ್ಯಾಗ ಒಂದ್ ಮಾತು ಬರ್ತದ, ಒಂದ್ ಮಾತು ಹೋಗ್ತದ. ಅಂದಿದ್ದು ಅನಿಸ್ಕೊಂಡು ಸುಮ್ ಕುಂದ್ರಬೇಕು.
ಆತ್ರಿ ನೀವ್ ಹೇಳಿರಿ ಅಂದ್ಮೇಲೆ ಹಾ. ನಾ ಇನ್ಮೇಲೆ ಇವಾಗ ಏನೇನೇನೋ ಅನ್ನಂಗಿಲ್ಲ ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೀನಿ ಅಂತ ಹೇಳಿ. ಇದು ಅಂತಾರ ನೋಡ್ರಿ ರಾಜ ಮಾತ್ ಅಂತೇಳಿ, ಇದು ಬುದ್ಧಿವಂತರ ಲಕ್ಷಣ. ಇದು ಏನ್ ಹೇಳಿದ್ರಿ ನೋಡ್ರಿ ನೀವು ಇದಕ್ಕ ಅದು ರೀಪ ಬುದ್ಧಿವಂತರಿಕೆ ಮಾತಾ ಅಂತ. ಅಲ್ರಿ ಮತ್ತಿವತ್ತ ನೀವು ಇದು ಹಿಂಗ್ ಕಟ್ಟಿ ಮತ್ತ ಇವತ್ತ ನೀವ್ ಮನ್ಯಾಗ ಇರ್ತೀರಿ. ಯಾಕ ಸಾಕಿ ಬಾಳ ಮೈಗಿ ಒಟ್ಟು ಮರ್ದು ಕೇಳಕತ್ತಿದಲ್ಲ, ಯಾವಾಗ ಹೇರ್ತೀರಿ ಮನ್ಯಾಗ ಅಂತೇಳಿ ಏನರಿ ಅಂತ ತಿಕ್ಕದು ತೀಡೋದು ಮತ್ತಿನ ಇಲ್ಲ ಬಾ ನೀನ ತಿಕ್ಕ ಬಾ ಆರ್ತನ ನಿನಗೈತಿ ಬಾ. ತಡಿ ಅವ ಹೋಗಣ ಆದ ನಿನಗೆ. ನೋಡಿದ್ರೆ ಹುಟ್ಟು ಗುಣ ಸುಟ್ರು ಹೋಗೋದಿಲ್ಲ ಅಂತ, ಹುಟ್ಟು ಗುಣ ತೆಗೆದು ಹೋಗುದ್ರು ಹೋಗಂಗಿಲ್ಲ ಅಂತ. ಅದಕ್ಕ ಅಂತಾರ ನೋಡ್ರಿ, ಸುಳ್ಳಲ್ಲಿ ನೋಡ್ರಿ ಅವ್ರು ಹೇಳಿದ್ದ ಹೊಟ್ಟು ಗುಣ ಹಂಗದು ಹೋಗಂಗಿಲ್ಲ. ಪಕ್ಕನಾಗ ಹೌದು. ಯಾಕೋ ಅಣ್ಣ ಏನಾಯ್ತು ಈಗ? ಏನಾಯ್ತು ಅಂತ ಕೇಳ್ತಲ್ಲೋ. ಇಲ್ಲ ನನಗೆ ಕೇಳಾರ್ದೆ ನಿನ್ನ ಹೆಣ್ತೀನಿ ಇಂಥವೆಲ್ಲ ಕಾರ್ಬಾರ್ ಮಾಡಿ ಉಳುವಪ್ಪ ಅಂತಂದ್ರೆ ನೀ ಏನ್ ಮಾಡ್ತಿದ್ದಿ? ಯಪ್ಪ, ಇದು ನಮ್ಮ ಮೈ ಮೇಲೆ ಬಂದಂಗ ಆತಲ್ಲ ಇದು. ಸಾಮಾನು ಹಾಕಿನ್ರಿ ನಾನು, ಬಂಗಾರ ಸಾಮಾನ 4 ತೊಲಿ ನಮ್ಮಪ್ಪ ಮನೆ ತವ್ರ ಮನಿಗೆ ಹೋದಾಗ ಕೊಟ್ಟಿದ್ನಾರಿ. ಚಂದಾಗಿ ಒಂದು ಸರ ಮಾಡಿಕೊಡ್ರಿ ಅಂತೇಳಿ ಬಂಗಾರ ಸಾಮಾನು ಮಾಡಿ ಕೊಡಾಕ ಹಾಕಿನಿ. ಯಪ್ಪ, ಇದ್ರಾಗ ಮುಳುಗತನಂದ ಅಡಗೆ ಈಕಿ ಕೊಟ್ಟಾಳ ಅರ್ಧ ಗುಂಜಿ ಬಂಗಾರ, ಗಂಡನ ಮುಂದೆ ಹೇಳ್ತಾಳ 4 ತೊಲಿ ಅಂತೇಳಿ. 1 ತೊಲಿಗೆ 75,000, 3 ಲಕ್ಷ ರೂಪಾಯಿ ಆಯ್ತ್ರಿ. ಅರ್ಧ ಗುಂಜಿಗೆ ಎಟ್ರಿ ನೋಡ್ರಿ, ವಿಚಾರ ಮಾಡ್ರಿ ನೀವೇ. ಆಯ್ತ್ರಿ ಇದ್ರಾಗ ನನ್ನ ಸಂಸಾರ ಹಾಳಾಗಿ. ಹೌದು ಅಣ್ಣ, ನೀನ್ ಹೆಣ್ತಿ ನನ್ನ ಹತ್ರ ಹಾಕ್ಯಾಳ ಮಾಡ್ಸಾಕ ಬಂಗಾರ ಸಾಮಾನ. ಕ್ವಾರ್ಟರ್ ತರಿಸ್ತೀಯ? ಅಲ್ಲೋ ಇಲ್ಲ ಯಾಕೆ ಹೋಗಪ್ಪಪ್ಪ ಸುಮ್ಮನಾದಲ್ಲಪ್ಪ. ಮತ್ತೇನ್ ಮಾಡೋದು ಅಣ್ಣ, ನೀನು ದೊಡ್ಡ ಸಂಶಯದ ಮನುಷ್ಯನಪ್ಪ. ಸಂಶಯದು 90 ತರಿಸ್ತೀಯೇನ? ಹೌದು ಬಿಡ್ರಿ, ನಿಮ್ಮಂತವ್ರು ಕೂಡ ಈಕಿ ಹಲ್ಲು ಕಿಸಿದ್ರು ನಡೀತದ, ಮಲ್ಕೊಂಡ್ರು ನಡೀತದ. ಎಲ್ಲ ಮಾತ್ ನೀವು ಬಂದು ಕೇಳಿದ್ರೆ, ನಿಮ್ಮ ಯಾರು ಕೇಳಿದ್ರಿ ಈ ನಮ್ಮನ್ನು ಮಾಡಿದ್ರೆ ನಿಮ್ಗೆ ಹಂಗ ಅನಿಸ್ತದ್ರಿ? ಗುಡ್ಡ ಸುತ್ತಿ ಮೈಲಾರಕ್ಕೆ ಬಂದಂಗ ಆತಿದ್. ಆಯ್ತಾಡ್ರಿ, ನೀವು ಹೋಗ್ರಿ ಈಗ. ನಾ ಬರ್ಲಿ ಸಾಕು? ನಾ ಹೋಗಿ ಬರ್ರಿ. ನಾ ಬರ್ತೀನಿ. ಅವ ಗಂಡ ಹೆಣ್ತಿ ನಡ್ಬರ ಕೂಸು ನುಗ್ಗಾದಂಗ ನಾ ಹೌದಪ್ಪ, ನೀ ಯಾಕೆ ಗಾಸಿ ಬೀಸಿ ಎಪ್ಪಿಕೆ ಹೋಗು ಮತ್ತೆ ಹೋಗ್ತದ ಕೇಳ್ತಿ. ಸಾಕಿ ನಡಿ ಮನೆಗೆ ಸೀದಾ ಹೋಗಿ ಒಲೆ ಪುಟ್ಟ ಬೆಂಕಿ ಹಾಕಿ ಮನ್ಯಾಗ ಏನಾರು ಇದ್ದಿದ್ದಿಲ್ಲ ಕಾಯಿಪಲ್ಲೆ ಚಿಕನ್ ಹಿಕನ್ ಏನು ತರ್ತೀನಿ, ರಾತ್ರಿ ಮಾಡಿ ಬೆಚ್ಚ ಉಂಡಕ್ಕೆ ಬೆಚ್ಚ ಮಕ್ಕೊಂಬಿಡ. ತಿನ್ನೋದು ಮುಕ್ಕೊಳ್ಳೋದಿದ್ದು ಅಂತ ಗೊತ್ತ ನನಗೆ. ನಡಿ ಮಾವ ಹಂಗ ಸಾಕಿ ಹೋಗೋದ್ ಹೋತಿ ಇದೇ ಹುರುಪನಾಗ ಒಂದು ಒಗದ್ ಬಿಡ. ಇದೇ ಖುಷಿಯಾಗಿ ಯಾರು ಉದ್ರಿ ಕ್ವಾಟ್ರ ಕೊಡ್ತಾರ ನಮ್ಮ ಹುಡ್ಚಾಣ ಹುಚ್ಚಪ್ಪ. ಇದಕ್ಕೆ ಮಾತ್ರ ರೆಡಿ ಅದು.